ದೆಹಲಿ ಅಂಗಳದಲ್ಲಿ ಸಿಎಂ ಕುರ್ಚಿ ಫೈನಲ್ ಗೇಮ್ ಚಾಲೂ ಆಗಿದೆ. ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳ ಜೊತೆ ರಾಹುಲ್ ಗಾಂಧಿ ಅವರು 1-to-1 ಮೀಟಿಂಗ್ ಅನ್ನು ಮಾಡಿ ಏನಾದರೂ ಒಂದು ಅಂತಿಮ ನಿರ್ಧಾರವನ್ನು ತಗೊಳ್ತಾರಾ ಇವತ್ತು ಸಾಯಂಕಾಲದ ಒಳಗೆ ಅಂತಕ್ಕಂಥ ಕುತೂಹಲ ಮತ್ತು ಟೆನ್ಷನ್ ಎಲ್ಲರಲ್ಲೂ ಕೂಡ ಕಾಡ್ತಾ ಇದೆ. ದೆಹಲಿ ಅಂಗಳದಲ್ಲಿ ಸಿಎಂ ಕುರ್ಚಿ ಫೈನಲ್ ಗೇಮ್ ಶುರುವಾಗಿದೆ. ಇವಾಗ ಅಂತಿಮ ಆಟ ಇದು. ಕುರ್ಚಿ ಫೈಟ್ ಸಸ್ಪೆನ್ಸ್ಗೆ ಬೀಳುತ್ತಾ ತೆರೆ ಅಂತಕ್ಕಂಥ ಪ್ರಶ್ನೆ. ಹೈಕಮಾಂಡ್ ಮಟ್ಟದಲ್ಲಿ ಪಟ್ಟದ ಆಟದ ಕ್ಲೈಮ್ಯಾಕ್ಸ್ ಈಗ ನಡೀತಾ ಇರತಕ್ಕಂಥದ್ದು. ಸೊ ಒಂದು ಕಡೆ ರಾಹುಲ್ ಗಾಂಧಿ ಇಬ್ಬರನ್ನೂ ಕೂಡ ಮಾತನಾಡಿಸ್ತಾ ಇದ್ದಾರೆ. ಇದೊಂದು ರೀತಿ ಪ್ರಾರಂಭಿಕ ಹಂತದ ಮಾತುಗಳು ಎಲ್ಲವೂ ಕೂಡ ಮುಂದೇನು ಎತ್ತ ಎಲ್ಲವನ್ನ ಇನ್ ಡೀಟೇಲ್ ಆಗಿ ಮಾತಾಡ್ತಾ ಇದ್ದಾರೆ. ಸೊ ಕುರ್ಚಿ ಫೈಟ್ ಸಸ್ಪೆನ್ಸ್ಗೆ ಇವತ್ತು ತೆರೆ ಬೀಳುತ್ತಾ? ಹೈಕಮಾಂಡ್ ಮಟ್ಟದಲ್ಲಿ ಪಟ್ಟದ ಆಟದ ಕ್ಲೈಮ್ಯಾಕ್ಸ್. ಈ ಟೆನ್ಷನ್ ಮುಖ್ಯಮಂತ್ರಿಯ ಬೆಂಬಲಿಗರು ಮತ್ತು DCM ಬೆಂಬಲಿಗರು ಎಲ್ಲರಲ್ಲೂ ಕೂಡ ಕಾಡ್ತಾ ಇದೆ. ಏನಾಗುತ್ತೋ ಏನೋ, ಮುಖ್ಯಮಂತ್ರಿಗಳಿಗೆ ರಾಜೀನಾಮೆ ಕೊಡಿ ಅಂತಾರಾ ಅಥವಾ ನೀವೇ ಮುಂದುವರಿರಿ ಅಂತಾರಾ, ಏನೂ ಕೂಡ ಇವಾಗ ಗೊತ್ತಿಲ್ಲ. ಎಲ್ಲವೂ ಅಂತಿಮ ಆಗಬೇಕು, ಇನ್ನಷ್ಟೇ ಮಾತುಕತೆಗಳು ನಡಿಬೇಕು. ಈಗಾಗಲೇ ರಾಹುಲ್ ಗಾಂಧಿ ಬರೋದಕ್ಕೂ ಮೊದಲೇ ಕೆಲವೆಲ್ಲ ಪ್ರಾರಂಭಿಕ ಹಂತದ ಚರ್ಚೆಗಳೆಲ್ಲವೂ ಕೂಡ ಆಗಿದೆ. ಆಮೇಲೆ ಲಂಚ್ ಕೂಡ ಅಲ್ಲೇ ಅರೇಂಜ್ ಆಗಿರುತ್ತೆ AICC ಕಚೇರಿಯಲ್ಲಿ. ಸೊ ಹಾಗಾಗಿ ಅದೆಲ್ಲ ಮುಗಿಸ್ಕೊಂಡು ಮಾತುಕತೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದಾರೆ. ಸೊ ಏನು ಮಾತುಕತೆ ಆಗ್ತಾ ಇದೆ, ಯಾವ ರೀತಿ ಮಾತುಕತೆ ಆಗ್ತಾ ಇದೆ, ಇದೇ ಸದ್ಯದ ಕುತೂಹಲ. ಈಗಾಗಲೇ ದೆಹಲಿಯಲ್ಲಿ ಬಿಟ್ಟಿರ್ತಕ್ಕಂಥ ಹಿರಿಯ ಸಚಿವರುಗಳಿಗೂ ಕೂಡ ಇದೇ ಟೆನ್ಷನ್ ಇರ್ತಕ್ಕಂಥದ್ದು. ಏನಾಗುತ್ತೋ ಏನೋ. ಏಕೆಂದರೆ ಅಧಿಕಾರ ಹಂಚಿಕೆ ಅಂತಕ್ಕಂಥದ್ದನ್ನು ಚಾಲೂ ಮಾಡೇ ಬಿಡ್ತಾರಾ? DK ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟ ಒಲಿದು ಬರುತ್ತಾ? ಇದು ಪ್ರಶ್ನೆ. ಇವತ್ತೇನಾಯಿತು, ರಾಹುಲ್ ಬರುವ ಮುನ್ನವೇ ಮೊದಲ ಸಭೆಯನ್ನು ಮಾಡಲಾಯಿತು. ಅಂದರೆ ಮಲ್ಲಿಕಾರ್ಜುನ ಖರ್ಗೆ ವೇಣುಗೋಪಾಲ್ ಸಮಕ್ಷಮದಲ್ಲಿ ಮೀಟಿಂಗ್ ಆಯಿತು CM DCM ಜೊತೆ. ಈ ಸಭೆಯಲ್ಲಿ ತಮ್ಮ ವಾದವನ್ನು ಮಂಡಿಸಿದ್ದಾರೆ CM ಮತ್ತು DCM ಇಬ್ಬರು ಕೂಡ. ಆ ಬಳಿಕ ರಾಹುಲ್ ಗಾಂಧಿ ಜೊತೆ ಪ್ರತ್ಯೇಕ ಸಭೆ ಆಗ್ತಾ ಇರ್ತಕ್ಕಂಥದ್ದು. ಅಂದರೆ CM DCMನ ಹೊರಗಿಟ್ಟು ವರಿಷ್ಠರು ಮೊದಲು ರಾಹುಲ್ ಗಾಂಧಿ ಅವರಿಗೆ ರಿಪೋರ್ಟ್ ಕೊಡ್ತಾರೆ. ರಾಹುಲ್ಗೆ ನಾಯಕದ್ವಯರ ಹಕ್ಕು ಮಂಡನೆಯ ಮಾಹಿತಿ, ಅಂದರೆ CM DCM ಏನೇನು ಹೇಳಿದ್ರು ರಾಹುಲ್ ಬರೋದಕ್ಕೆ ಮೊದಲು ಅದನ್ನು ರಾಹುಲ್ ಗಾಂಧಿ ಅವರಿಗೆ ತಿಳಿಸ್ತಾರೆ. CM DCM ಅವ್ರನ್ನ ಹೊರಗಿಟ್ಟು ವರಿಷ್ಠರು ಚರ್ಚೆಯನ್ನು ನಡೆಸಿದ್ದಾರೆ. ಎಲ್ಲ ಮಾಹಿತಿಯನ್ನು ಪ್ರಾರಂಭಿಕ ಹಂತದಲ್ಲಿ ರಾಹುಲ್ ಗಾಂಧಿ ಅವರು ಪಡ್ಕೊಂಡಿದ್ದಾರೆ. ಮುಖ್ಯಮಂತ್ರಿಗಳು ಏನು ಹೇಳ್ತಾರೆ, ಉಪಮುಖ್ಯಮಂತ್ರಿಗಳು ಏನು ಹೇಳ್ತಾರೆ, ಅವರ ಅಹವಾಲೇನು, ಅವರ ಕ್ಲೈಮ್ ಏನು, ಎಲ್ಲವನ್ನ ಕೂಡ ಮೊದಲಿಗೆ ಕೇಳ್ಕೊಂಡಿದ್ದಾರೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ರಾಹುಲ್ ಗಾಂಧಿ ಅವರು ಬರೋದಕ್ಕೂ ಮೊದಲು ಮಲ್ಲಿಕಾರ್ಜುನ ಖರ್ಗೆ ವೇಣುಗೋಪಾಲ್ ಮೊದಲು ಎಲ್ಲರ ಅಹವಾಲುಗಳನ್ನು ಸ್ವೀಕಾರ ಮಾಡಿದ್ದಾರೆ. ಯಾರು ಏನು ಹೇಳ್ತಾರೆ ಅಂತ ಅದೆಲ್ಲವನ್ನು ಹೇಳಿದ ನಂತರ ರಾಹುಲ್ ಗಾಂಧಿ ಅವರು ಬರ್ತಾರೆ. ಅದಾದ ನಂತರ ರಾಹುಲ್ ಗಾಂಧಿಗೆಲ್ಲ ಬ್ರೀಫ್ ಮಾಡಲಾಗುತ್ತೆ. ಈಗ 1-to-1 ಸಭೆ ಕೂಡ ನಡೀತಾ ಇದೆ. ಆ 1-to-1 ಸಭೆಯಲ್ಲಿ ಏನೆಲ್ಲ ಚರ್ಚೆಗಳಾಗುತ್ತೆ, ಅಂದರೆ ರಾಹುಲ್ ಗಾಂಧಿ ಅವರು ಏನೇನು ಆಫರ್ಸ್ ಕೊಡ್ಬೋದು, ಇವೆಲ್ಲವೂ ಕೂಡ ಚರ್ಚೆ ಆಗಬೇಕು. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡ್ಕೊಳ್ಳೋಣ. ಸುಕೇಶ್, ಬೆಳಗ್ಗೆಯಿಂದ ಇಲ್ಲಿ ತನಕ ದೆಹಲಿಯ ಡೆವಲಪ್ಮೆಂಟ್ಸ್ ಏನೆಲ್ಲ ಆಯಿತು ಅಂತ? ಮೊದಲನೇದಾಗಿ ಯಾವ ರೀತಿಯ ಸಭೆ ನಡೀಬಹುದು ಅನ್ನುವಂಥ ವಿಚಾರದಲ್ಲಿ ಸಾಕಷ್ಟು ಕುತೂಹಲ ಇದ್ದಂಥದ್ದು. ಅಂದರೆ ಮುಖ್ಯಮಂತ್ರಿಗಳ ಮೊದಲು ಕರಿಬಹುದು, ಆನಂತರ ಉಪಮುಖ್ಯಮಂತ್ರಿಗಳ ಕರೆದು ಮಾತಾಡ್ಬೋದು, ಆನಂತರ ಇಬ್ಬರನ್ನು ಒಟ್ಟಿಗೆ ಕೂರಿಸಿ ಮಾತಾಡ್ಬೋದು ಅಂತ. ಆದರೆ AICC ಕಚೇರಿಗೆ ಬಂದ ನಂತರದಲ್ಲಿ ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಅವರ ಜೊತೆಗೆ ಒಂದು ಹಂತದ ಮಾತುಕತೆಯ ಸಂದರ್ಭದಲ್ಲಿ
ಇಬ್ಬರು CM ಮತ್ತು DCM ಕೂಡ ಒಟ್ಟಿಗೆ ಇದ್ರು, ಅನಂತರ ರಾಹುಲ್ ಗಾಂಧಿ ಕೂಡ ಬರ್ತಾರೆ, ಅಲ್ಲೊಂದು ಕ್ಯಾಶುವಲ್ ಟಾಕ್ಸ್ ಆಗುತ್ತೆ ಅನ್ನುವಂಥದ್ದು. ಒಟ್ಟಾರೆ ಅಭಿಪ್ರಾಯ ಪರಿಸ್ಥಿತಿಯ ಬಗ್ಗೆ ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ CM ಮತ್ತು DCM ಇಬ್ಬರು ಕೂಡ ಮುಕ್ತವಾಗಿ ಎಲ್ಲ ನಾಯಕರ ಸಮ್ಮುಖದಲ್ಲಿ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. CM ಅವರು ತಮ್ಮದೇ ಆದ ಅಭಿಪ್ರಾಯ ಆದರೆ ಅದು ಅಧಿಕಾರ ಹಂಚಿಕೆಯ ಸೂತ್ರದ ವಿಚಾರ ಇರ್ಬೋದು ಅಥವಾ ಸಚಿವ ಸಂಪುಟ ಪುನರ್ರಚನೆಯ ವಿಚಾರ ಇರ್ಬೋದು, ತಮ್ಮದೇ ಅಭಿಪ್ರಾಯವನ್ನು ಹಂಚಿಕೊಂಡ್ರೆ DCM DK ಶಿವಕುಮಾರ್ ತಮ್ಮದಾದಂಥ ಹಿಂದಿನ ಷರತ್ತುಗಳೇನಿತ್ತು ಅದನ್ನು ನೆನಪಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಅನ್ನುವಂಥದ್ದು. ತದನಂತರ ಈ ಬೆಳವಣಿಗೆಯ ನಂತರ ಈಗ 1-to-1 ಮತ್ತೆ ಮುಖ್ಯಮಂತ್ರಿಗಳು ಪ್ರತ್ಯೇಕವಾಗಿ ಮಾತುಕತೆ, ಆನಂತರ DCM DK ಶಿವಕುಮಾರ್ ಕೂಡ ಪ್ರತ್ಯೇಕವಾಗಿ ಹೈಕಮಾಂಡ್ ನಾಯಕರ ಜೊತೆ ಮಾತುಕತೆ ನಡೆಸಲಿಕ್ಕೆ ಬೇಕಾದಂಥ ವೇದಿಕೆಯನ್ನು ಹೈಕಮಾಂಡಿಗೆ ಸಿದ್ಧಪಡಿಸಿಟ್ಕೊಂಡಿದೆ. ಆದರೆ ಎಲ್ಲ ನಾಯಕರ ಸಮ್ಮುಖದಲ್ಲಿ ಮಾತಾಡುವಂಥ ಸಂದರ್ಭದಲ್ಲಿ ಅಥವಾ ಅಭಿಪ್ರಾಯಗಳೇನಿದೆ, ಇಬ್ಬರ ಮನಸ್ಸಲ್ಲಿ ಏನಿದೆ ಅಂತ ತಿಳಿಯುವಂಥ ಪ್ರಯತ್ನ ಮಾಡಿದಾಗ ಮುಖ್ಯಮಂತ್ರಿ ಕೂಲ್ ಅಂಡ್ ಕಾಮ್ ಆಗಿ ಒಂದು ರೀತಿಯ ಪ್ರತಿಕ್ರಿಯೆಯನ್ನು ಕೊಟ್ಟರೆ, DCM DK ಶಿವಕುಮಾರ್ ಕೊಟ್ಟ ಮಾತನ್ನು ನೆನಪಿಸುವ ಮತ್ತು ಅದಕ್ಕೆ ಈಗಲೂ ಕೂಡ ನಾನು ಬದ್ಧನಿದ್ದೇನೆ, ನಿಮ್ಮ ನಿಲುವೇನು ಅನ್ನುವಂಥದ್ದನ್ನ ಪ್ರಶ್ನೆ ಮುಂದಿಡುವಂಥ ಪ್ರಯತ್ನಕ್ಕೆ ಮುಂದಾದರು ಅನ್ನುವಂಥದ್ದು. ಇವೆಲ್ಲವೂ ಕೂಡ ದೆಹಲಿಯ ಅಂಗಳದಲ್ಲಿ ಅಂದುಕೊಂಡಷ್ಟು ಸುಲಭವಲ್ಲ ಇವೆಲ್ಲ ಬೆಳವಣಿಗೆಗಳು. ಹಾಗಾಗಿ ಈ ವಿಚಾರದಲ್ಲಿ ಹೈಕಮಾಂಡ್ ಕೈಗೊಳ್ಳಬಹುದಾದಂಥ ತೀರ್ಮಾನ ಏನು ಅಥವಾ ಸಂಧಾನ ಸೂತ್ರ ಏನು ಅನ್ನುವಂಥ ವಿಚಾರದಲ್ಲಿ ಇನ್ನಷ್ಟು ಕುತೂಹಲವನ್ನು ಹುಟ್ಟಾಕಿದೆ. ಅರವಿಂದ್.